ಹಲೋ ಗೈಸ್, ನಾನು ನಿಮ್ಮ ಫಿಕ್ಸಿಡ್ ಸ್ಕಿಲ್ಲರ್ ಆ್ಯಪ್ನ ಸಂಸ್ಥಾಪಕ. ಈ ಆ್ಯಪ್ ಏನಕ್ಕಪ್ಪ ಯೂಸ್ ಆಗುತ್ತೆ, ಏನಕ್ಕಪ್ಪ ಇದು ಅಂತ ಕೇಳಿದ್ರೆ ಹೌದು ಹೇಳ್ತೀನಿ. ಆ ಆ್ಯಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈಗ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ, ಈಗ ಓವರ್ಲೋಡ್ ಆಗಿ ನನ್ನ ಮನೆಯಲ್ಲಿರೋ ಸರ್ಕ್ಯೂಟ್ ನನಗೆ ಬ್ರೋಕ್ ಆಯಿತು. ಈಗ ಸಡನ್ನಾಗಿ ನನಗೆ ಎಲೆಕ್ಟ್ರಿಷಿಯನ್ ಬೇಕು ರಿಪೇರಿ ಮಾಡೋಕ್ಕೆ. ಆ ರಿಪೇರಿ ಮಾಡೋಕ್ಕೆ ಎಲೆಕ್ಟ್ರಿಷಿಯನ್ ಬೇಕು ಅಂತಂದರೆ ನನಗೆ ಯಾರ ಹತ್ರನೂ ಎಲೆಕ್ಟ್ರಿಷಿಯನ್ ಕಾಂಟ್ಯಾಕ್ಟು ನನ್ನ ಹತ್ರ ಇಲ್ಲ. ಯಾರ ಹತ್ರ ಕೇಳಿದ್ರು ಎಲೆಕ್ಟ್ರಿಷಿಯನ್ಸು ಇವತ್ತಲ್ಲ ನಾಳೆ ಬರ್ತೀನಿ ಅಂತ ಇದು ಮಾಡ್ತಾರೆ. ಸೊ ನೆಕ್ಸ್ಟ್, ಈಗ ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದೆ, ಸಡನ್ನಾಗಿ ನಮ್ಮ ಮನೇಲಿ ನಲ್ಲಿ ಮುರಿದೋಯ್ತು, ನೀರು ತುಂಬ ಹೋಗ್ತಾ ಇದೆ, ವಾಲ್ ಆಫ್ ಮಾಡೋಕ್ಕೆ ಎಲ್ಲಿದೆ ವಾಲು ಅಂತಲೂ ಗೊತ್ತಿಲ್ಲ. ಈಗ ಸಡನ್ನಾಗಿ ನನಗೆ ಒಬ್ಬ ಪ್ಲಂಬರ್ ಬೇಕಾಗಿದೆ, ಇಲ್ಲ ಅಂದರೆ ವಾಟರ್ ಬಿಲ್ ಜಾಸ್ತಿ ಬರುತ್ತೆ, ಅಥವಾ ಟ್ಯಾಂಕಿಂದ ಬರ್ತಾ ಇದ್ರೆ ಟ್ಯಾಂಕಲ್ಲಿರೋ ನೀರೆಲ್ಲ ಖಾಲಿ ಆಗುತ್ತೆ. ಈಗ ಸಡನ್ನಾಗಿ ಪ್ಲಂಬರ್ ಬೇಕು, ಪ್ಲಂಬರ್ ಸಿಗ್ತಾ ಇಲ್ಲ. ಈಗ ನಾನೇನೋ ಮಾಡೋಕ್ಕೆ ಹೋಗಿದ್ದೆ, ಕಿಟಕಿ ಕ್ಲೀನ್ ಮಾಡ್ಬೇಕಾದ್ರೆ ಕಿಟಕಿ ಮುರಿದೋಯ್ತು. ನಾನು ಫಿಕ್ಸ್ ಮಾಡಬೇಕು, ನನಗೆ ಬರಲ್ಲ. ಕಾರ್ಪೆಂಟ್ರ್ ನೋಡ್ಬೇಕು ಅಂತಂದರೆ ಫೋನ್ ಮಾಡಿದೆ, ಬರ್ತಾ ಇಲ್ಲ. ನಾಳೆ ಬರ್ತೀನಿ ಸರ್, ನಾಳೆ ಬರ್ತೀನಿ ಸರ್, ಈ ಥರ ಎಲ್ಲ ಹೇಳ್ತಾರೆ. ಈಗ ನನಗೆ ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಕಾರ್ಪೆಂಟರ್ ಬೇಕು. ನಮ್ಮ ಮನೇಲಿ ತಿಗಣೆ ಕಾಟ ಜಾಸ್ತಿ ಆಗ್ತಿದೆ. ತಿಗಣೆ ಕಾಟ ಜಾಸ್ತಿ ಆಗಿರೋದ್ರಿಂದ ನನಗೆ ಈಗ ಪೆಸ್ಟ್ ಕಂಟ್ರೋಲರ್ ಬೇಕು. ಪೆಸ್ಟ್ ಕಂಟ್ರೋಲ್ಗೆ ಫೋನ್ ಮಾಡಿದ್ರೆ ಯಾರೂ ರಿಸೀವ್ ಮಾಡ್ತಾ ಇಲ್ಲ. ನನಗೆ ಅರ್ಜೆಂಟ್ ಆಗಬೇಕು. ಈ ಥರ ಪ್ರಾಬ್ಲಮ್ಸ್ಗಳಿದ್ದಾಗ, ಈ ಥರ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿದ್ದೆ. ಅದಕ್ಕೋಸ್ಕರ ಅಂತಲೇ ಈ ಆ್ಯಪ್ನ ತಂದಿರೋದು. ನಿಮ್ಮ ಲೋಕಲಲ್ಲಿ ಇರ್ತಕ್ಕಂತಹ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪ್ಲಂಬರ್, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಮೆಕ್ಯಾನಿಕ್, ಮೇಸನ್, ಕನ್ಸ್ಟ್ರಕ್ಟರ್, ಲೇಬರ್ಸ್, ಎಲ್ಲ ಥರದಂಥ ವರ್ಕ್ಗಳು ಅಲ್ಲಿ ಆ್ಯಡ್ ಮಾಡಿರ್ತೀವಿ. ಅಲ್ಲಿ ಅವರ ಕೆಲಸಕ್ಕೆ ತಕ್ಕಂತೆ ವರ್ಕರ್ಗಳು ಅವ್ರಿಗೆ ಏನು ಕೆಲಸ ಬರುತ್ತೋ ಅದ್ರ ಮೇಲೆ ಅವರು ಅವರ ವರ್ಕ್ಗಳನ್ನ ಸೆಟ್ ಮಾಡ್ಕೋತಾರೆ. ನೆಕ್ಸ್ಟ್, ಇನ್ನೊಂದು ಕಸ್ಟಮರ್ ಲಾಗಿನ್ ಅಂತ ಇರುತ್ತೆ. ಆ ಕಸ್ಟಮರ್ ಲಾಗಿನಲ್ಲಿ ನೀವು ಲಾಗಿನ್ ಆಗ್ತೀರಾ. ಇಟ್ಸ್ ಸೇಮ್ ಆ್ಯಕ್ಟ್ ಲೈಕ್ ವೆನ್ ನೀವು ಒಂದು ಆಟೋನ ನೀವು ಮನೆಗೆ ಹೆಂಗೆ ಬುಕ್ ಮಾಡ್ತೀರೋ, ಸೇಮ್ ಅದೇ ಥರ ಅಂತ ನೀವು ವರ್ಕರ್ಗಳನ್ನ ಮನೆಗೆ ಕರ್ಸ್ಕೋಬೋದು. ಈ ಥರ ಒಂದು ಆ್ಯಪ್ನ ನಾನು ಬಿಲ್ಡ್ ಮಾಡಿದ್ದೀನಿ. ನಿಮ್ಮ ಸಹಕಾರ ನನಗೆ ತುಂಬ ಬೇಕಾಗಿದೆ. ಎಲ್ಲರೂ ಇನ್ನು ಬರ್ತಕ್ಕಂತಹ ಈ ಜುಲೈ 1st ವೀಕ್ 1ರಿಂದ 10ನೇ ತಾರೀಕು ಒಳಗಡೆ ನಾನು ಈ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೀವು ಸಹಕರಿಸಬೇಕು, ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು, ಈ ಆ್ಯಪ್ನ ಯೂಸ್ ಮಾಡಿ. ಮತ್ತು ಪೇಮೆಂಟ್ ಇಶ್ಯೂ ಮತ್ತು ಸೇಫ್ಟಿ ಕೇಳ್ತೀರಾ ಅಂದರೆ, ಪೇಮೆಂಟ್ ಅಂದರೆ ನಾನು ಯಾವುದೇ ಥರದಂಥ ಪೇಮೆಂಟ್ನ ಫಿಕ್ಸ್ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ಮನೇಲಿ ನಲ್ಲಿ ಮುರಿದೋಗಿರ್ಬೋದು, ನಾಳೆ ಫುಲ್ ಪೈಪ್ ಕನೆಕ್ಷನೇ ಚೇಂಜ್ ಮಾಡಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಯಾವುದೇ ಫಿಕ್ಸ್ ಪೇಮೆಂಟಲ್ಲಿ ನಾನು ಯಾವುದೂ ಮಾಡಿಲ್ಲ. ಅವರು ಬಂದು ನೋಡಿ ಏನು ಕೆಲಸ ಇದೆಯೋ ಅದ್ರ ಮೇಲೆ ಒಂದು ಅಮೌಂಟ್ನ ಫಿಕ್ಸ್ ಮಾಡ್ತಾರೆ. ನೀವು ಬಾರ್ಗೇನ್ ಏನೋ ಮಾಡೋಂಗಿದ್ರೆ ನಿಮ್ಮ ಇಷ್ಟ. ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರಲ್ಲ, ಆ ಫಿಕ್ಸ್ ಮಾಡಿರೋ ಅಮೌಂಟನ್ನು ನೀವು ಡೈರೆಕ್ಟ್ ನೀವು ನಿಮ್ಮ ಕೈಯಿಂದ ವರ್ಕರ್ ಕೈಗೆ ಕೊಡ್ಬೋದು, ಕ್ಯಾಶ್, ಆರ್ ನೀವು ಫೋನ್ಪೇನಾದರೂ ಮಾಡ್ಬೋದು. ಅಲ್ಲಿಂದ ನನಗೆ ₹1 ಲಾಭನೂ ನಾನು ತೆಗೆದುಕೊಳ್ತಾ ಇಲ್ಲ. 0% ಪ್ಲಾಟ್ಫಾರ್ಮ್ ಫೀಸ್ನಲ್ಲಿ ನಾನು ಈ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದೀನಿ. ಇನ್ನು 4 ವರ್ಷಗಳ ಕಾಲ ಅದು ಹಾಗೆ ರನ್ ಆಗುತ್ತೆ. ನಿಮ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅಲ್ಲಿ ಕಂಪ್ಲೇಂಟ್ ಪೋರ್ಟಲ್ ಅಂತಲೂ ಇರುತ್ತೆ. ಆ ಕಂಪ್ಲೇಂಟ್ ಪೋರ್ಟಲ್ನಲ್ಲಿ ನಿಮ್ಗೆ ಏನು ಕಂಪ್ಲೇಂಟ್ ಇದ್ರೂ ಹಾಕ್ಬೋದು. ಮತ್ತು ಸೇಫ್ಟಿ ವಿಚಾರಕ್ಕೆ ಬಂದರೆ, ಆ ಸೇಫ್ಟಿ ವಿಚಾರದಲ್ಲಿ ಅಲ್ಲಿ KYC ಅನ್ನೋ ಒಂದು ಆಪ್ಷನ್ನ ತಂದಿರ್ತೀನಿ ವರ್ಕರ್ಗಳಿಗೆ. ಆ KYCಯಲ್ಲಿ ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಡ್ರೆಸ್ ಪ್ರೂಫು ಎಲ್ಲನೂ ತೆಗೆದುಕೊಂಡಿರ್ತೀನಿ. ಅದಾದಮೇಲೆ ಅವರು ಆನ್ ಟೈಮ್ ಸೆಲ್ಫಿ ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯ ಮುಂದೆ ಬಂದ ತಕ್ಷಣ ಅವರೊಂದು ಸೆಲ್ಫಿಯನ್ನು ಹಾಕಿದ್ರೆ ಅವ್ರಿಗೆ OTP ಎಂಟರ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಆ OTP ಎಂಟರ್ ಮಾಡೋಕ್ಕೆ ಮುಂಚೆ ಅವರು ಸೆಲ್ಫಿ ಹಾಕ್ತಾರಲ್ಲ, ಆ ಸೆಲ್ಫಿ ಅವ್ರು KYC ಮಾಡಿರ್ತಕ್ಕಂಥ ಫೋಟೋ ಜೊತೆ ಮ್ಯಾಚ್ ಆದರೆ ಮಾತ್ರ ಅವ್ರಿಗೆ OTP ಎಂಟರ್ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಇದೆ. ಈ ಥರದಂಥ ಸೇಫ್ಟಿ ಫೀಚರ್ಸ್ನ ನಾವಲ್ಲಿ ಆ್ಯಡ್ ಮಾಡಿರ್ತೀವಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನೋಡ್ಕೊಂಡಿರ್ತೀವಿ. ಇಫ್ ಎನಿ ಪ್ರಾಬ್ಲಮ್ಸ್ ಅಂದರೆ ಯಾವ್ದಾರ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ನೀವು ಅಲ್ಲಿ ಕಂಪ್ಲೇಂಟ್ ಪೋರ್ಟಲ್ ಅಂತ ಇರುತ್ತೆ, ನೀವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನಾನೇ ಖುದ್ದಾಗಿ ಅವರಿಗೆ ಫೋನ್ ಮಾಡಿ ಏನಾಯಿತು, ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಈ ಥರದ ಒಂದು ಆ್ಯಪು ನಮ್ಮ ಇಂಡಿಯಾದಲ್ಲಿ ಇಲ್ಲ. ವರ್ಕರ್ಗಳಿಗೆ ಸಹಾಯ ಮಾಡೋಕ್ಕೆ ಅಂತಲೇ ತಂದಿರೋದು, ಜನಕ್ಕೋಸ್ಕರ ಅಂತಲೇ ತಂದಿರೋದು, ನಿಮಗೆ ಸಹಾಯ ಮಾಡೋಕ್ಕೆ ಅಂತ ತಂದಿರೋ ಒಂದು ಆ್ಯಪು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.